ಬೆಂಗಳೂರು ಉತ್ತರದ 8 ಅಸೆಂಬ್ಲಿ ಕ್ಷೇತ್ರಗಳಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಇವತ್ತು 8 ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚು ವೋಟ್ ಮಾಡಿದ್ದಾನೆ ಹಾಗಾದ್ರೆ ಮತದಾರ ಕುತೂಹಲ ಇದೆ. 8 ಕ್ಷೇತ್ರಗಳಲ್ಲಿ 5ರಲ್ಲಿ ಬಿಜೆಪಿ ಇದೆ, ಇನ್ನು 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಈ ಬಾರಿಯಾದ್ರೂ ಕೇಸರಿ ಕೋಟೆ ಭಗ್ನಗೊಳಿಸುತ್ತಾ ಕಾಂಗ್ರೆಸ್ ಪಕ್ಷ ಸಾಧ್ಯನಾ? ಬೆಂಗಳೂರು ಉತ್ತರದ 8 ಅಸೆಂಬ್ಲಿ ಕ್ಷೇತ್ರಗಳಿಂದ ಉತ್ತಮವಾದಂತ ಪ್ರತಿಕ್ರಿಯೆ ಅಂತೂ ಇವತ್ತು ಬೆಳಗ್ಗೆಯಿಂದ ಸಿಕ್ಕಿದೆ. ಹಾಗಾದ್ರೆ ಇವತ್ತು ಕೆಆರ್ಪುರ ಕ್ಷೇತ್ರದ ಮತದಾರರು ಯಾರ ಪರವಾಗಿ ಹೆಚ್ಚಿನ ಒಲವನ್ನ ತೋರಿಸಿದ್ದಾರೆ? ರಿಸಲ್ಟ್ ನೋಡುವಂತ ಸಮಯ. ಒಟ್ಟು ಬಂದಂತ ಕರೆಗಳು 1756 ಗಮನಿಸ್ತಾ ಇದ್ದೀವಿ. ಕೆಆರ್ಪುರ ಕ್ಷೇತ್ರದಿಂದ ಒಟ್ಟು 1756 ಕರೆಗಳು ಬಂದಿದ್ದಾವೆ. ಬಿಜೆಪಿ ಹಾಗೂ ಜೆಡಿಎಸ್ಗೆ 896 ಮತಗಳು ಬಂದಿದ್ದಾವೆ. ಬಿಜೆಪಿ ಹಾಗೂ ಜೆಡಿಎಸ್ಗೆ 896 ಮತಗಳು ಬಂದಿರುವುದು, ಕಾಂಗ್ರೆಸ್ಗೆ 860 ಮತಗಳು ಬಂದಿದ್ದಾವೆ. ಅಂದ್ರೆ ಇಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ಇಲ್ಲಿ ಮತಗಳ ಪ್ರಕಾರ ನಾವು ಗಮನಿಸ್ತಾ ಇದ್ರೆ ಒಂದಿಷ್ಟು ಮತಗಳ ಅಂತರದಿಂದ ಬಿಜೆಪಿ ಇಲ್ಲಿ ಮುನ್ನಡೆಯಲ್ಲಿದೆ. ಆದ್ರೆ ನೆಕ್ ಟು ನೆಕ್ ಫೈಟ್ ಇರೋದ್ರಲ್ಲಿ ಯಾವುದೇ ಅನುಮಾನ ಅಂತೂ ಇಲ್ಲ. ಕೆಆರ್ಪುರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಇದ್ದಾರೆ, ಅಂದ್ರೆ ಬಿಜೆಪಿಯ MLA ಇದ್ದಾರೆ ಬಸವರಾಜ್ ಅವರು. ಇಂತಹ ಸಂದರ್ಭದಲ್ಲಿ ಸಹಜವಾಗಿ ಇದು ನೆಕ್ ಟು ನೆಕ್ ಫೈಟ್ ಅಲ್ಲಿ ಕಾಣಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಕ್ಷೇತ್ರದ ಒಂದು ಯಾವ ರೀತಿಯಾದಂತಹ ಕರೆಗಳು ಬಂದಿದ್ದಾವೆ ಎಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ. ಬ್ಯಾಟರಾಯನಪುರ ಗಮನಿಸ್ತಾ ಇದ್ದೀವಿ. ಅಲ್ಲಿ ಕಾಂಗ್ರೆಸ್ನ MLA ಇದ್ದಾರೆ ಕೃಷ್ಣ ಬೈರೇಗೌಡರು. ಅಲ್ಲಿ ಬಂದಂತ ಒಟ್ಟು ಕರೆಗಳು 1850. ಬಿಜೆಪಿ ಹಾಗೂ ಜೆಡಿಎಸ್ಗೆ ಬಂದಂತ ಮತಗಳು 903, ಕಾಂಗ್ರೆಸ್ಗೆ ಬಂದಂತ ಮತಗಳು 947. ಅಲ್ಲಿ ಕಾಂಗ್ರೆಸ್ನ MLA ಇದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ಅಥವಾ ಕಾಂಗ್ರೆಸ್ನ ಪಕ್ಷದ ಪರವಾಗಿ ಹೆಚ್ಚು ಮತಗಳು ಬಂದಿದ್ದಾವೆ. ಈ ಕ್ಷೇತ್ರದಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಇದೆ. ಇನ್ನು ನೆಕ್ಸ್ಟ್ ಕ್ಷೇತ್ರದ ರಿಸಲ್ಟ್ ನೋಡೋದಾದ್ರೆ ಒಟ್ಟು ಕರೆಗಳು ಯಶವಂತಪುರ ಕ್ಷೇತ್ರದಿಂದ ಬಂದಂತ ಒಟ್ಟು ಕರೆಗಳು 1882. ಬಿಜೆಪಿ ಜೆಡಿಎಸ್ಗೆ ಬಂದಂತ ಮತಗಳು 991, ಕಾಂಗ್ರೆಸ್ಗೆ ಬಂದಂತ ಮತಗಳು 885. ಇತರೆ 6 ಕರೆಗಳು ಬಂದಿದ್ದಾವೆ, ಅಂದ್ರೆ 6 ಮತಗಳು ಮಾತ್ರ ಬಂದಿದ್ದಾವೆ. ಅಂದ್ರೆ ಇಲ್ಲಿ ಯಶವಂತಪುರದಲ್ಲಿ ಬಿಜೆಪಿಯ MLA ಇದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ನ ಪರವಾಗಿ 991 ಮತಗಳು ಬಂದಿರೋದು, ಕಾಂಗ್ರೆಸ್ನ ಪರವಾಗಿ 885 ಮತಗಳು ಬಂದಿದ್ದಾವೆ. ಅಂದ್ರೆ ಆಲ್ಮೋಸ್ಟ್ ಬಿಜೆಪಿ ಈ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಬಿಜೆಪಿ ಮುನ್ನಡೆಯನ್ನ ಪಡೆದುಕೊಂಡಿರೋದು. ಇನ್ನು ನೆಕ್ಸ್ಟ್ ಕ್ಷೇತ್ರ ಯಾವುದು? ದಾಸರಹಳ್ಳಿ. ಒಟ್ಟು ಕರೆಗಳು ದಾಸರಹಳ್ಳಿಯಿಂದ ಬಂದಿದ್ದು 1877. ಬಿಜೆಪಿ ಹಾಗೂ ಜೆಡಿಎಸ್ಗೆ 958 ಮತಗಳು ಬಂದಿದ್ದಾವೆ, ಕಾಂಗ್ರೆಸ್ನಿಂದ 919 ಮತಗಳು ಬಂದಿದ್ದಾವೆ. ಈ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ಮುನ್ನಡೆಯನ್ನ ಪಡೆದುಕೊಂಡಿದ್ದಾವೆ. ಕಾಂಗ್ರೆಸ್ ಇಲ್ಲಿಯೂ ಕೂಡ ಹಿನ್ನಡೆಯನ್ನ ಹೊಂದಿದೆ. ಗಮನಿಸ್ತಾ ಇದ್ದೀವಿ ಈ ಕ್ಷೇತ್ರದಲ್ಲೂ ಕೂಡ 958 ಮತಗಳನ್ನ ಪಡೆದು ಬಿಜೆಪಿ ಹಾಗೂ ಜೆಡಿಎಸ್ ಮುಂದೆ ಹೋಗಿದೆ. ಹಾಗಾದ್ರೆ ನೆಕ್ಸ್ಟ್ ಕ್ಷೇತ್ರ ಯಾವುದು? ನೆಕ್ಸ್ಟ್ ಕ್ಷೇತ್ರದಲ್ಲಿ ರಿಸಲ್ಟ್ ಯಾವ ರೀತಿಯಾಗಿದೆ? ಮಹಾಲಕ್ಷ್ಮಿ ಲೇಔಟ್. ಇಲ್ಲಿ ಬಂದಂತ ಒಟ್ಟು ಕರೆಗಳ ಸಂಖ್ಯೆ 1533. ಬಿಜೆಪಿ ಹಾಗೂ ಜೆಡಿಎಸ್ ಪರವಾಗಿ ಬಂದಿರುವಂತಹ ಮತಗಳು 837. ಬಿಜೆಪಿ ಹಾಗೂ ಜೆಡಿಎಸ್ನ ಪರವಾಗಿ 837 ಮತಗಳು ಬಂದಿದ್ದಾವೆ. ಕಾಂಗ್ರೆಸ್ನ ಪರವಾಗಿ 696 ಮತಗಳು ಬಂದಿರುವುದು. ಅಂದ್ರೆ ಈ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಪಡೆದುಕೊಂಡಿದೆ. ವಿಧಾನಸಭೆ ಚುನಾವಣೆಯಲ್ಲಿಯೂ ಕೂಡ ಗೆದ್ದು ಬಿಜೆಪಿಯಲ್ಲಿ MLA ಇದ್ದಾರೆ ಅಲ್ಲಿ ಕೆ ಗೋಪಾಲಯ್ಯ ಅವರು. ಅದಾದ ನಂತರ ಮುಂದಿನ ಕ್ಷೇತ್ರ ಯಾವುದು? ಮುಂದಿನ ಕ್ಷೇತ್ರದ ರಿಸಲ್ಟ್ ನೋಡೋದಾದ್ರೆ ಮಲ್ಲೇಶ್ವರಂ. ಒಟ್ಟು ಕರೆಗಳು 1399. ಮಲ್ಲೇಶ್ವರಂ ಕ್ಷೇತ್ರದಿಂದ ಒಟ್ಟು 1399 ಕರೆಗಳು ಬಂದಿದ್ದಾವೆ. ಬಿಜೆಪಿ ಹಾಗೂ ಜೆಡಿಎಸ್ ಕಡೆಯಿಂದ ಅಥವಾ ಬಿಜೆಪಿ ಹಾಗೂ ಜೆಡಿಎಸ್ ಪಡೆದಂತ ಮತಗಳು 836, ಕಾಂಗ್ರೆಸ್ ಪಡೆದಿರುವಂತಹ ಮತಗಳು 547. ಏನು ಇತರೆ 16 ಮತಗಳನ್ನ ಪಡೆದುಕೊಂಡಿದ್ದಾರೆ. ಅಂದ್ರೆ ಈ ಕ್ಷೇತ್ರದಲ್ಲಿಯೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ಮುನ್ನಡೆಯನ್ನ ಪಡೆದುಕೊಂಡಿದೆ. ಕಾಂಗ್ರೆಸ್ ಇಲ್ಲಿ 547 ಮತಗಳನ್ನ ಪಡೆಯುವ ಮುಖೇನ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರೋದು ಬೇಡ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂದಿನ ಕ್ಷೇತ್ರ ಯಾವುದು ಹಾಗಾದ್ರೆ? ಗಮನಿಸ್ತಾ ಹೋಗೋಣ. ಹೆಬ್ಬಾಳ ಕ್ಷೇತ್ರ.
ಒಟ್ಟು ಕರೆಗಳು ಹೆಬ್ಬಾಳದಿಂದ ಬಂದಿರೋದು 1802 ಕರೆಗಳು ಬಂದಿದ್ದಾವೆ. ಬಿಜೆಪಿ ಹಾಗೂ ಜೆಡಿಎಸ್ 874 ಮತಗಳನ್ನ ಪಡೆದುಕೊಂಡಿದೆ. ಕಾಂಗ್ರೆಸ್ 927 ಮತಗಳನ್ನ ಪಡೆದುಕೊಂಡಿದೆ. ಅಂದ್ರೆ ಇಲ್ಲಿ ಮೈತ್ರಿ ಅಭ್ಯರ್ಥಿಗಿಂತ ಕಾಂಗ್ರೆಸ್ ಅಭ್ಯರ್ಥಿಗೆ ಹೆಚ್ಚಿನ ಮಣೆಯನ್ನ ಹಾಕಲಾಗಿದೆ. 927 ಮತಗಳನ್ನ ಇಲ್ಲಿ ಕಾಂಗ್ರೆಸ್ ಪಡೆದುಕೊಂಡಿರೋದು. ಅಂದ್ರೆ ಭೈರತಿ ಸುರೇಶ್ ಅವರು ಇದ್ದಾರೆ ಅಲ್ಲಿ, ಅಂದ್ರೆ ಅವರು ಕೂಡ ಕಾಂಗ್ರೆಸ್ನ MLA. ಗಮನಿಸ್ತಾ ಇದ್ದೀವಿ, ಕಾಂಗ್ರೆಸ್ ಕ್ಷೇತ್ರ ಅದು, ಹಾಗಾಗಿನೇ ಅಲ್ಲಿ ಹೆಚ್ಚಾಗಿ ಕರೆ ಬಂದಿರೋದು ಆ ಕ್ಷೇತ್ರದಿಂದ ಕಾಂಗ್ರೆಸ್ಗೆ 927 ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ನೆಕ್ಸ್ಟ್ ಕ್ಷೇತ್ರ ಯಾವುದು, ಅಲ್ಲಿಂದ ಎಷ್ಟು ಕರೆಗಳು ಬಂದಿದ್ದಾವೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಈಗ ಪುಲಕೇಶಿ ನಗರ SC ಶ್ರೀನಿವಾಸ್ ಅಲ್ಲಿ MLA ಇದ್ದಾರೆ. ಒಟ್ಟು ಕರೆಗಳು ಅಲ್ಲಿಂದ ಬಂದಿರೋದು 1848. ಬಿಜೆಪಿ ಜೆಡಿಎಸ್ನ ಪರವಾಗಿ ಬಂದಿರೋದು 908 ಮತಗಳು. ಕಾಂಗ್ರೆಸ್ನ ಪರವಾಗಿ ಬಂದಿರೋದು 940 ಮತಗಳು. ಅಂದ್ರೆ ಈ ಕ್ಷೇತ್ರದಲ್ಲೂ ಕೂಡ, ಪುಲಕೇಶಿ ನಗರದಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಪಡೆದುಕೊಂಡಿದೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇಲ್ಲಿ ಮೈತ್ರಿ ಅಭ್ಯರ್ಥಿ ಹಿಂದೆ ಉಳಿದಿದ್ದಾರೆ. ಅಂದ್ರೆ ಇಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಪಡೆದುಕೊಂಡಿದೆ, ಬಿಜೆಪಿ ಹಾಗೂ ಜೆಡಿಎಸ್ ಹಿನ್ನಡೆಯಲ್ಲಿ ಉಳಿದಿದ್ದಾವೆ. 908, 940.